ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗನಿರಾಜಿ ಕಿಚನ್. ಇವತ್ತು ನಮ್ಮ ವಿಡಿಯೋದಲ್ಲಿ ಗ್ರೀನ್ ಚಿಲ್ಲಿ ಸ್ಟಫಿಂಗ್ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಅರ್ಧ ಕೆಜಿ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಇದು ಖಾರ ಇರಲ್ಲ, ದಪ್ಪದ ಮೆಣಸಿನ್ಕಾಯಿ. ದಂಟನ್ನು ತೆಗೆದುಬಿಟ್ಟಿದ್ದೀನಿ, ನೀಟಾಗಿ ವಾಶ್ ಮಾಡಿ ಮತ್ತು ಇದನ್ನ ಒಣಗಿಸಿಬಿಟ್ಟಿದ್ದೀನಿ. ಅಂದರೆ ನೀರಿನ ಅಂಶ ಇರಬಾರ್ದು ಉಪ್ಪಿನಕಾಯಿ ಮಾಡುವಾಗ, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈ ಸೀಸನ್ನಲ್ಲಿ ಈ ಮೆಣಸಿನ್ಕಾಯಿ ತುಂಬ ಸಿಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಮಾಡ್ಕೊಂಡು ಸ್ಟೋರೇಜ್ ಮಾಡಿ ಇಡ್ಬೋದು ಒಂದು 5-6 ತಿಂಗಳ ತನಕ. ನೋಡಿ ನೀಟಾಗಿ ಈ ರೀತಿ ಇದೆ. ಇವಾಗ ಇದನ್ನು ನಾವು ಒಂದೊಂದಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್. ಒಂದೊಂದು ಮೆಣಸಿನ್ಕಾಯಿ ತೊಗೊಂಡು ಸೆಂಟ್ರಲ್ಲಿ ಕಟ್ ಮಾಡೋಣ. ಸ್ಟಫಿಂಗ್ ಮಾಡೋಕ್ಕೆ ಕಟ್ ಮಾಡಬೇಕು, ಅದಕ್ಕೋಸ್ಕರನೇ ನೋಡಿ ಈ ರೀತಿ. ತುಂಬ ಡೀಪಾಗಿ ಕಟ್ ಮಾಡಬೇಡಿ, ಬ್ಯಾಕ್ ಸೈಡು ಬಂದು ಕಟ್ ಆಗಿಬಿಡುತ್ತೆ. ಸ್ಟಫಿಂಗ್ ಫಿಲ್ಲಿಂಗ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಕಟ್ ಮಾಡಿ ತಗೊಳ್ಳೋಣ. ನೋಡಿ ನೀಟಾಗಿ ಕಟ್ಟಾಗಿದೆ. ನೋಡಿ ಎಲ್ಲ ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಈ ರೀತಿ ಹೋಲ್ ಮಾಡ್ಕೊಳ್ಬೇಕು. ಇವಾಗ ಈ ಮೆಣಸಿನ್ಕಾಯಿಯಲ್ಲಿ ಇರುವಂಥ ಬೀಜವನ್ನು ತೆಗಿಬೇಕು ಫ್ರೆಂಡ್ಸ್. ಯಾಕಂದರೆ ಫಿಲ್ಲಿಂಗ್ ಮಾಡುವಾಗ ಅದು ತುಂಬ ಒಳಗಡೆವರೆಗೆ ಫಿಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೀಜ ತೆಗೆದ್ಬಿಡಿ. ಈ ರೀತಿ ಚಾಕು ಇಟ್ಕೊಂಡು ಇಲ್ಲಾಂದರೆ ಸ್ಪೂನಲ್ಲಿ ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಈ ರೀತಿ ತಟ್ಟಿದ್ರೇನು ಬಂದ್ಬಿಡುತ್ತೆ. ನೀಟಾಗಿ ಎಲ್ಲ ತೆಗೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡೋಣ. ಈಗ ಗ್ಯಾಸ್ ಆನ್ ಮಾಡಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಒಂದು ಅರ್ಧ ಕಪ್ಪು ಜೀರಿಗೆನೂ ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ, ಮಸಾಲೆಗೆ. ನೀಟಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ತಕ್ಷಣವೇ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಆರಕ್ಕೆ. ಈಗ 1 ಕಪ್ ಬಂದು ನಾನು ಸೋಂಪನ್ನು ತೆಗೆದಿದ್ದೀನಿ. ಸೋಂಪುಗೆ ಫ್ರೈ ಮಾಡ್ಕೊಳ್ಳೋಣ. ಈ ಉಪ್ಪಿನಕಾಯಿಗೆ ಟೇಸ್ಟ್ ಕೊಡೋದೇ ಸೋಂಪಿಂದಾನೆ ಫ್ರೆಂಡ್ಸ್, ಅದಕ್ಕೆ 1 ಕಪ್ ತೊಗೊಳ್ಬೇಕು. ಕಲರ್ ಚೇಂಜ್ ಆದ ತಕ್ಷಣ ಇಮಿಡಿಯೇಟಾಗಿ ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳಿ. ಇವಾಗ ಸಾಸಿವೆ ಅದೇ ಕಪ್ಪಲ್ಲೇ ಅರ್ಧ ಕಪ್ಪು ಸಾಸಿವೆ. ನಿಮಗೆ ಬಿಳಿ ಸಾಸಿವೆ ಬೇಕಾದರೂ ಹಾಕ್ಕೊಳ್ಬೋದು, ನಾನು ಬ್ಲ್ಯಾಕ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾನು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಈ ರೀತಿ ತೆಗೆದ್ಬಿಟ್ಟು ಇವಾಗ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಆರಕ್ಕೆ ಬಿಡಬೇಕು, ಅದಕ್ಕೋಸ್ಕರನೇ. ಎಲ್ಲ ಪದಾರ್ಥನೂ ಒಂದು 5ರಿಂದ 3 ನಿಮಿಷವರೆಗೆ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ಮೆಂತ್ಯ ಬಂದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ದೊಡ್ಡ ಟೇಬಲ್ ಸ್ಪೂನಲ್ಲಿ ಫ್ರೈ ಆಗಿದೆ. ನೋಡಿ ಇವಾಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ಎಲ್ಲನೂ. ಜೀರಿಗೆ, ಮೆಂತ್ಯ, ಸಾಸಿವೆ ಮತ್ತು ಧನಿಯಾ ಎಲ್ಲನೂ ನೀಟಾಗಿ ಹಾಕಿ ಇವಾಗ ಆರ್ಸಕ್ಕೆ ಬಿಟ್ಟಿದ್ದೀನಿ. ಆರಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಮಿಕ್ಸಿ ಜಾರಿಗೆ ಹಾಕಿ. ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಬಿಸಿ ಆರಿದ ಮೇಲೇ ನೀವು ಗ್ರೈಂಡ್ ಮಾಡಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಒಂದು 1 ಟೇಬಲ್ ಸ್ಪೂನು ಹಿಂಗನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನದ ಪೌಡ್ರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ತೀರ ನುಣ್ಣಗೆ ಮಾಡಬೇಡಿ. ನೋಡಿ ಈ ರೀತಿ ಮಾಡಿದ್ರೆ ಸಾಕು. ಗ್ರೈಂಡ್ ಮಾಡಿದ್ದೀವಿ. ಇವಾಗ ಒಂದು ಸೈಡಲ್ಲಿ ಇಡೋಣ ಇದನ್ನ. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ ಫ್ರೆಂಡ್ಸ್. ಉಪ್ಪಿನಕಾಯಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಬಿಸಿ ಮಾಡೋಕ್ಕೆ. ನಾನು ಅದೇ ಕಪ್ಪಲ್ಲೇ 1-2 ಕಪ್ ಎಣ್ಣೆ ಹಾಕಿದ್ದೀನಿ ಬಿಸಿ ಮಾಡೋಕ್ಕೆ. ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಸಪ್ರೇಟಾಗಿ ಹಾಗೆ ಇಡಿ ಆರಕ್ಕೆ. ಅಷ್ಟೊತ್ತಿಗೆ ಮಸಾಲೆ ನಾವು ರೆಡಿ ಮಾಡೋಣ. ಅದನ್ನ ಬೌಲ್ಗೆ ಹಾಕಿ ಒಂದು ಬೌಲ್ ತೊಗೊಳ್ಳಿ. ರುಬ್ಬಿರುವಂತಹ ಮಸಾಲೆಯನ್ನು ಆ ಬೌಲ್ಗೆ ಹಾಕಿ ಮತ್ತು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾನು ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ಅರಿಶಿನದ ಪೌಡ್ರು ಮತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ಆಮೇಲೆ ಇದು ನಿಂಬೆಹಣ್ಣಿನ ರಸ ಫ್ರೆಂಡ್ಸ್. ಒಂದು 6 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ಕೆಜಿ ಮೆಣಸಿನ್ಕಾಯಿಗೆ 6 ನಿಂಬೆಹಣ್ಣು ಕರೆಕ್ಟಾಗಿರುತ್ತೆ. ಬೀಜ ತೆಗೆದುಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ವೆನಿಗರ್ನು ಹಾಕ್ಬೋದು, 2 ಟೇಬಲ್ ಸ್ಪೂನ್. ತುಂಬ ದಿನ ಸ್ಟೋರೇಜ್ ಮಾಡೋದಾದರೆ ನೀವು ವೆನಿಗರ್ ಯೂಸ್ ಮಾಡಿ, ಇಲ್ಲ 1 ತಿಂಗಳು 2 ತಿಂಗಳವರೆಗೆ ಯೂಸ್ ಮಾಡೋದಾದರೆ ಹಾಕಕ್ಕೆ ಹೋಗಬೇಡಿ. ನಿಂಬೆಹಣ್ಣು ರಸನೇ ಸಾಕು, ಕೆಡಲ್ಲ ಉಪ್ಪಿನಕಾಯಿ. ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕಂಪ್ಲೀಟಾಗಿ. ಇವಾಗ ಬಿಸಿ ಮಾಡಿಟ್ಟಿರುವಂಥ ಎಣ್ಣೆ ಆರಿದೆ ಚೆನ್ನಾಗಿ. ಇದು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದ್ರ ಜೊತೆನೇ. ನೋಡಿ
ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡಿ ಕಂಪ್ಲೀಟಾಗಿ. ಇವಾಗ ಈ ಮಸಾಲೆನೂ ಈ ಮೆಣಸಿನ್ಕಾಯಲ್ಲಿ ಫಿಲ್ಲಿಂಗ್ ಮಾಡಬೇಕು. ಒಂದೊಂದಾಗಿ ಮೆಣಸಿನ್ಕಾಯಿ ತೆಗೆದು ಓಪನ್ ಮಾಡಿ ಆ ಮಸಾಲೆನೂ ಒಳಗಡೆ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟು ಒಳಗಡೆ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಫಿಲ್ಲಿಂಗ್ ಮಾಡ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಇಮಿಡಿಯೇಟಾಗಿ ಹಾಗೆ ತಿನ್ಬೋದು. ಒಂದು 2 ಡೇಸ್ ಬಿಟ್ಟು ಬಿಸಿಲಲ್ಲಿಟ್ಟು ನಾವು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟ್ನೆಸ್ ಆಗುತ್ತೆ ಆವಾಗ. ಮೆಣಸಿನ್ಕಾಯಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿ ಇದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ. ಎಷ್ಟು ಮಸಾಲೆ ಬೇಕೋ ಅಷ್ಟು ಅದರೊಳಗಡೆ ಹಾಕಿ ಫಿಲ್ ಮಾಡಿ ನೀಟಾಗಿ ಓಪನ್ ಮಾಡಿಬಿಟ್ಟು. ಇದು ಖಾರ ಇರಲ್ಲ ಫ್ರೆಂಡ್ಸ್ ಈ ಮೆಣಸಿನ್ಕಾಯಿ. ಈ ರೀತಿ ಇವಾಗ ನಾನು ಎಲ್ಲ ಮೆಣಸಿನ್ಕಾಯಿ ಅದೇ ರೀತಿಯಾಗಿ ಸ್ಟಫಿಂಗ್ ಮಾಡಿದ್ದೀನಿ ನೋಡಿ ನೀಟಾಗಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಒಂದು ಬಾಟ್ಲಿಗೆ ಹಾಕಿ ಇಡೋಣ ಫ್ರೆಂಡ್ಸ್. ನೀಟಾಗಿ ವಾಶ್ ಮಾಡಿಬಿಟ್ಟು ಒರೆಸಿದ್ದೀನಿ ಒಂದು ಬಟ್ಟೆಯಲ್ಲಿ. ಆ ಬಾಟ್ಲಲ್ಲಿ ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ಈ ಮೆಣಸಿನ್ಕಾಯಿನ ಒಂದೊಂದಾಗಿ ಇಡೋಣ ಒಳಗಡೆ. ಹಂಗೆ ಪೂರ್ತಿಯಾಗಿ ಹಾಕೋಕ್ಕೆ ಹೋಗ್ಬೇಡಿ, ಎಲ್ಲ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಮೆಣಸಿನ್ಕಾಯಿಂದ. ಸೊ ನಿಧಾನವಾಗಿ ಒಂದೊಂದಾಗಿ ನೀವು ಈ ರೀತಿ ಇಟ್ಟು ಆಮೇಲೆ ಬಿಸಿ ಮಾಡಿ ಇಟ್ಟಿರುವಂತಹ ಎಣ್ಣೆಯನ್ನು ಅದ್ರೊಳಗೆ ಹಾಕೋಣ. 1-2 ಟೇಬಲ್ ಸ್ಪೂನ್. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ಪ್ರಮಾಣ ಜಾಸ್ತಿ ಇದ್ರೇ ಉಪ್ಪಿನಕಾಯಿ ತುಂಬ ದಿನವರೆಗೆ ಬರುತ್ತೆ, ಕೆಡಲ್ಲ. ಇವಾಗ ಬಿಸಿ ಮಾಡಿ ಇಟ್ಟಿರುವಂಥ ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಈ ರೀತಿ ಸೇರಿಸ್ಕೊಂಡ್ಬಿಡಿ. ಎಣ್ಣೆ ಅದ್ರ ಜೊತೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕಿ ನೋಡಿ. ಈ ರೀತಿ ತುಂಬಾ ರುಚಿಕರವಾದ ಸ್ಟಫಿಂಗ್ ಮೆಣಸಿನ್ಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಇದೇ ರೀತಿ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ರುಚಿಕರವಾದ ಸ್ಟಫಿಂಗ್ ಮೆಣಸಿನ್ಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್.